ಕರ್ನಾಟಕದಲ್ಲಿ ಒಂದು ಸರ್ಕಾರಿ ಕ್ರೀಡಾಂಗಣ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಒಂದು ವಿವಾದದ ಸ್ವರೂಪವನ್ನು ಪಡೆದಿರ್ತಕ್ಕಂಥದ್ದು ಬಹಳ ವಿಷಾದನೀಯವಾದಂಥ ಸಂಗತಿ. ಇದು ಈ ತಾಲೂಕಿನ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು, ಕ್ರೀಡಾ ಆಸಕ್ತರು ಮತ್ತು ನಾಗರಿಕರ ಒಪ್ಪರಲಿನ 16 ವರ್ಷಗಳ ನಿರಂತರದ ಹೋರಾಟದ ಫಲ. ಆ ಕಾರಣಕ್ಕಾಗಿ ಇವತ್ತಿನ ಸರ್ಕಾರ ಮತ್ತು ಇಲ್ಲಿನ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪರವರು 5 ಕೋಟಿಯನ್ನು ಕಳೆದ ಸಾಲಿನ ಬಜೆಟ್ನಲ್ಲಿ ಮಂಜೂರು ಮಾಡಿದರು. ನಾವು ಏನು ಕ್ರೀಡಾಂಗಣ ಹೋರಾಟ ಸಮಿತಿ ಏನು ಒತ್ತಾಯವನ್ನು ಮಾಡಿದ್ವು, ನಗರದ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ TAPSMSನ ಸ್ಥಳದಲ್ಲಿ ಏನು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡಿದ್ವಿ. ಅಪ್ಪಿತಪ್ಪಿ ಅದಕ್ಕೂ ಏನಾದರೂ ಸಮಸ್ಯೆ ಗೊಂದಲ ಆಗಿದ್ದೇ ಆದರೆ ಪಟ್ಟಣದ ಹೊರವಲಯದಲ್ಲಿ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಆಲ್ಗುಡ್ ಸರ್ವೆ ನಂಬರ್ 462 ಬಂಗಾರಪ್ಪ ಬಡಾವಣೆಯ ಸಮೀಪದಲ್ಲಿ ಈ ಕ್ರೀಡಾಂಗಣ ಸುಸಜ್ಜಿತವಾದಂಥ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡಿತ್ತು. ಆದರೆ ಸರ್ಕಾರ ಮತ್ತು ಅಧಿಕಾರಿ ವರ್ಗದವರು ಏನು KSICನಲ್ಲಿರ್ತಕ್ಕಂಥ 13 ಎಕರೆ ಜಾಗದಲ್ಲಿ 5 ಎಕರೆ ಜಾಗದಲ್ಲಿ ಕ್ರೀಡಾಂಗಣ ಮಾಡ್ತೀವಿ ಅಂತಕ್ಕಂಥದ್ದನ್ನ ಒಂದು ಒಪ್ಪಿಗೆಯನ್ನು ಕೊಟ್ಟು ಈಗಾಗಲೇ ಸರ್ಕಾರ ಯುವಜನ ಮತ್ತು ಕ್ರೀಡಾ ಇಲಾಖೆಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಈ ಹಸ್ತಾಂತರದಲ್ಲಿ ಯುವಜನ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳು, ತಹಸೀಲ್ದಾರ್ ಅವರು ಮತ್ತು ಏನು ರೇಷ್ಮೆ ಕಾರ್ಖಾನೆಯವರು ಎಲ್ಲರೂ ಕೂಡ ಭಾಗಿಗಳಾಗಿದ್ದಾರೆ. ಇವಾಗ ಇಲ್ಲಿಯ ಸ್ಥಳೀಯ ಜನರೆಲ್ಲರೂ ಕೂಡ ಅದು ಕಾರ್ಖಾನೆ ಉಳಿಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿ ಒಂದು ಗೊಂದಲ ಮತ್ತು ವಿವಾದವಾಗಿರ್ತಕ್ಕಂಥದ್ದು ನಿಜವಾಗ್ಲೂ ವಿಷಾದನೀಯವಾದಂಥ ಸಂಗತಿ. ಕೂಡಲೇ ಸರ್ಕಾರ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಏನು ಇಲ್ಲಾಗಿರ್ತಕ್ಕಂಥ ಈ ಗೊಂದಲ ಮತ್ತು ವಿವಾದಕ್ಕೆ ಪರಿಹಾರವನ್ನು ಸೂಚಿಸಿ ತಾಲೂಕಿನಲ್ಲಿ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು. ಮತ್ತು ಹಲವಾರು ಕಾರ್ಮಿಕರು ಮತ್ತು ಬಡಜನರೇ ಆಶ್ರಯಿಸ್ಕೊಂಡಿರ್ತಕ್ಕಂಥ ಕಾರ್ಖಾನೆಯನ್ನು ಉಳ್ಕೋಬೇಕು. ಈ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಿ ಒಂದು ಸೂಕ್ತ ಪರಿಹಾರವನ್ನು ಸೂಚಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀವಿ. ಸರ್ಕಾರ ಈ ವಿಚಾರದಲ್ಲಿ ವಿಳಂಬ ಧೋರಣೆಯನ್ನು ತಾಳಿದ್ದೇ ಆದರೆ ಸ್ಥಳೀಯವಾಗಿ ಇಲ್ಲಿ ಒಂಥರದ ಮತ್ತಷ್ಟು ಗೊಂದಲದ ವಾತಾವರಣ ಸೃಷ್ಟಿಗೆ ಕಾರಣರಾಗುತ್ತೆ. ಅದು ಬೇರೆ ಬೇರೆದ ಸ್ವರೂಪವನ್ನು ಪಡೀಲಿಕ್ಕೆ ಸಾಧ್ಯತೆಗಳಿರ್ತವೆ. ಹಾಗಾಗಿ ತ್ವರಿತವಾಗಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾನು ಮಾಡ್ತಾಯಿದ್ದೇನೆ. ಇಲ್ಲದೇ ಇದ್ದರೆ ನಾವು ಸ್ಥಳೀಯ ಎಲ್ಲ ಜನರೊಟ್ಟಿಗೆ ಹೋರಾಟವನ್ನು ಹಮ್ಮಿಕಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೀನಿ. ಆಲ್ಗುಡ್ ಶಿವಕುಮಾರ್, ಕ್ರೀಡಾಂಗಣ ಹೋರಾಟ ಸಮಿತಿ ಸದಸ್ಯರು.